ರಿಕ್ಕಿ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಅನುರಾಧ ಯಾರು? ರಿಕ್ಕಿಯ ಚಿಕ್ಕಮ್ಮ ಅಂದ್ರೆ ಮುತ್ತಪ್ಪ ಅವರ ಎರಡನೇ ಹೆಂಡತಿ. ಪಕ್ಕಾ ಪ್ಲಾನ್ ಮಾಡಿನೇ ಅನುರಾಧ ಸ್ಕೆಚ್ ಹಾಕಿದ್ರ. ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆದ್ಲ ಅನುರಾಧ. ರಿಪಬ್ಲಿಕರಣದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಏಪ್ರಿಲ್ 14ರಂದೇ ವಿದೇಶಕ್ಕೆ ಹಾರಿರುವ A2 ಆರೋಪಿ ಅನುರಾಧಗೆ ನೋಟಿಸ್ ಕೊಡಲು ತೆರಳಿದ್ರು ಪೊಲೀಸರು. ಸಿಮ್ ಅಡ್ರೆಸ್ ಇರುವಂತಹ ಮನೆ ಮಾರಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವಂತಹ ಮನೆ ಇದು. ಆ ಮನೆಯನ್ನ ಮಾರಿದ್ದಾರೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಅಮೆರಿಕಕ್ಕೆ ಹಾರಿದ್ರ ಅನುರಾಧ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಈಗ ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರಲ್ಲ ಬಸವರಾಜ್ ಅವರು, ರಿಕ್ಕಿ ರೈ ಅವರ ಕಾರ್ ಡ್ರೈವರ್, ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಈಗ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅನುರಾಧ ಅವರು ಅಮೆರಿಕಕ್ಕೆ ಹಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಿಕ್ಕಿ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಅನುರಾಧ ಯಾರು? ರಿಕ್ಕಿಯ ಚಿಕ್ಕಮ್ಮ ಅಂದ್ರೆ ಮುತ್ತಪ್ಪ ಅವರ ಎರಡನೇ ಹೆಂಡತಿ. ಪಕ್ಕಾ ಪ್ಲಾನ್ ಮಾಡಿನೇ ಅನುರಾಧ ಸ್ಕೆಚ್ ಹಾಕಿದ್ರ. ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆದ್ಲ ಅನುರಾಧ. ರಿಪಬ್ಲಿಕರಣದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಏಪ್ರಿಲ್ 14ರಂದೇ ವಿದೇಶಕ್ಕೆ ಹಾರಿರುವ A2 ಆರೋಪಿ ಅನುರಾಧಗೆ ನೋಟಿಸ್ ಕೊಡಲು ತೆರಳಿದ್ರು ಪೊಲೀಸರು. ಸಿಮ್ ಅಡ್ರೆಸ್ ಇರುವಂತಹ ಮನೆ ಮಾರಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವಂತಹ ಮನೆ ಇದು. ಆ ಮನೆಯನ್ನ ಮಾರಿದ್ದಾರೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಅಮೆರಿಕಕ್ಕೆ ಹಾರಿದ್ರ ಅನುರಾಧ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಈಗ ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರಲ್ಲ ಬಸವರಾಜ್ ಅವರು, ರಿಕ್ಕಿ ರೈ ಅವರ ಕಾರ್ ಡ್ರೈವರ್, ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಈಗ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅನುರಾಧ ಅವರು ಅಮೆರಿಕಕ್ಕೆ ಹಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಿಕ್ಕಿ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಅನುರಾಧ ಯಾರು? ರಿಕ್ಕಿಯ ಚಿಕ್ಕಮ್ಮ ಅಂದ್ರೆ ಮುತ್ತಪ್ಪ ಅವರ ಎರಡನೇ ಹೆಂಡತಿ. ಪಕ್ಕಾ ಪ್ಲಾನ್ ಮಾಡಿನೇ ಅನುರಾಧ ಸ್ಕೆಚ್ ಹಾಕಿದ್ರ. ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆದ್ಲ ಅನುರಾಧ. ರಿಪಬ್ಲಿಕರಣದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಏಪ್ರಿಲ್ 14ರಂದೇ ವಿದೇಶಕ್ಕೆ ಹಾರಿರುವ A2 ಆರೋಪಿ ಅನುರಾಧಗೆ ನೋಟಿಸ್ ಕೊಡಲು ತೆರಳಿದ್ರು ಪೊಲೀಸರು. ಸಿಮ್ ಅಡ್ರೆಸ್ ಇರುವಂತಹ ಮನೆ ಮಾರಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವಂತಹ ಮನೆ ಇದು. ಆ ಮನೆಯನ್ನ ಮಾರಿದ್ದಾರೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಅಮೆರಿಕಕ್ಕೆ ಹಾರಿದ್ರ ಅನುರಾಧ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಈಗ ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರಲ್ಲ ಬಸವರಾಜ್ ಅವರು, ರಿಕ್ಕಿ ರೈ ಅವರ ಕಾರ್ ಡ್ರೈವರ್, ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಈಗ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅನುರಾಧ ಅವರು ಅಮೆರಿಕಕ್ಕೆ ಹಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಿಕ್ಕಿ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಅನುರಾಧ ಯಾರು? ರಿಕ್ಕಿಯ ಚಿಕ್ಕಮ್ಮ ಅಂದ್ರೆ ಮುತ್ತಪ್ಪ ಅವರ ಎರಡನೇ ಹೆಂಡತಿ. ಪಕ್ಕಾ ಪ್ಲಾನ್ ಮಾಡಿನೇ ಅನುರಾಧ ಸ್ಕೆಚ್ ಹಾಕಿದ್ರ. ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆದ್ಲ ಅನುರಾಧ. ರಿಪಬ್ಲಿಕರಣದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಏಪ್ರಿಲ್ 14ರಂದೇ ವಿದೇಶಕ್ಕೆ ಹಾರಿರುವ A2 ಆರೋಪಿ ಅನುರಾಧಗೆ ನೋಟಿಸ್ ಕೊಡಲು ತೆರಳಿದ್ರು ಪೊಲೀಸರು. ಸಿಮ್ ಅಡ್ರೆಸ್ ಇರುವಂತಹ ಮನೆ ಮಾರಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವಂತಹ ಮನೆ ಇದು. ಆ ಮನೆಯನ್ನ ಮಾರಿದ್ದಾರೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಅಮೆರಿಕಕ್ಕೆ ಹಾರಿದ್ರ ಅನುರಾಧ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಈಗ ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರಲ್ಲ ಬಸವರಾಜ್ ಅವರು, ರಿಕ್ಕಿ ರೈ ಅವರ ಕಾರ್ ಡ್ರೈವರ್, ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಈಗ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅನುರಾಧ ಅವರು ಅಮೆರಿಕಕ್ಕೆ ಹಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಿಕ್ಕಿ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಅನುರಾಧ ಯಾರು? ರಿಕ್ಕಿಯ ಚಿಕ್ಕಮ್ಮ ಅಂದ್ರೆ ಮುತ್ತಪ್ಪ ಅವರ ಎರಡನೇ ಹೆಂಡತಿ. ಪಕ್ಕಾ ಪ್ಲಾನ್ ಮಾಡಿನೇ ಅನುರಾಧ ಸ್ಕೆಚ್ ಹಾಕಿದ್ರ. ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆದ್ಲ ಅನುರಾಧ. ರಿಪಬ್ಲಿಕರಣದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಏಪ್ರಿಲ್ 14ರಂದೇ ವಿದೇಶಕ್ಕೆ ಹಾರಿರುವ A2 ಆರೋಪಿ ಅನುರಾಧಗೆ ನೋಟಿಸ್ ಕೊಡಲು ತೆರಳಿದ್ರು ಪೊಲೀಸರು. ಸಿಮ್ ಅಡ್ರೆಸ್ ಇರುವಂತಹ ಮನೆ ಮಾರಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವಂತಹ ಮನೆ ಇದು. ಆ ಮನೆಯನ್ನ ಮಾರಿದ್ದಾರೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಅಮೆರಿಕಕ್ಕೆ ಹಾರಿದ್ರ ಅನುರಾಧ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ
ಈಗ ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರಲ್ಲ ಬಸವರಾಜ್ ಅವರು, ರಿಕೆರೈ ಅವರ ಕಾರ್ ಡ್ರೈವರ್, ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಈಗ ಮೊಬೈಲ್ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅನುರಾಧ ಅವರು ಅಮೆರಿಕಕ್ಕೆ ಹಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಿಕ್ಕಿ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಅನುರಾಧ ಯಾರು? ರಿಕ್ಕಿಯ ಚಿಕ್ಕಮ್ಮ, ಅಂದ್ರೆ ಮುತ್ತಪ್ಪರೈ ಅವರ 2ನೇ ಹೆಂಡತಿ. ಪಕ್ಕಾ ಪ್ಲಾನ್ ಮಾಡಿನೇ ಅನುರಾಧ ಸ್ಕೆಚ್ ಹಾಕಿದ್ರ. ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆದ್ಲ ಅನುರಾಧ. ರಿಪಬ್ಲಿಕನದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಏಪ್ರಿಲ್ 14ರಂದು ವಿದೇಶಕ್ಕೆ ಹಾರಿರುವ A2 ಆರೋಪಿ ಅನುರಾಧಗೆ ನೋಟಿಸ್ ಕೊಡಲು ತೆರಳಿದ್ರು ಪೊಲೀಸರು. ಸಿಮ್ ಅಡ್ರೆಸ್ ಇರುವಂತಹ ಮನೆ ಮಾರಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವಂತಹ ಮನೆ ಇದು. ಆ ಮನೆಯನ್ನ ಮಾರಿದ್ದಾರೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಅಮೆರಿಕಕ್ಕೆ ಹಾರಿದ್ರ ಅನುರಾಧ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಈಗ ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರಲ್ಲ ಬಸವರಾಜ್ ಅವರು, ರಿಕ್ಕಿ ರೈ ಅವರ ಕಾರ್ ಡ್ರೈವರ್, ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಈಗ ಮೊಬೈಲ್ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅನುರಾಧ ಅವರು ಅಮೆರಿಕಕ್ಕೆ ಹಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಿಕ್ಕಿ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಅನುರಾಧ ಯಾರು? ರಿಕ್ಕಿಯ ಚಿಕ್ಕಮ್ಮ, ಅಂದ್ರೆ ಮುತ್ತಪ್ಪರೈ ಅವರ 2ನೇ ಹೆಂಡತಿ. ಪಕ್ಕಾ ಪ್ಲಾನ್ ಮಾಡಿನೇ ಅನುರಾಧ ಸ್ಕೆಚ್ ಹಾಕಿದ್ರ. ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆದ್ಲ ಅನುರಾಧ. ರಿಪಬ್ಲಿಕನದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಏಪ್ರಿಲ್ 14ರಂದು ವಿದೇಶಕ್ಕೆ ಹಾರಿರುವ A2 ಆರೋಪಿ ಅನುರಾಧಗೆ ನೋಟಿಸ್ ಕೊಡಲು ತೆರಳಿದ್ರು ಪೊಲೀಸರು. ಸಿಮ್ ಅಡ್ರೆಸ್ ಇರುವಂತಹ ಮನೆ ಮಾರಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವಂತಹ ಮನೆ ಇದು. ಆ ಮನೆಯನ್ನ ಮಾರಿದ್ದಾರೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಅಮೆರಿಕಕ್ಕೆ ಹಾರಿದ್ರ ಅನುರಾಧ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಈಗ ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರಲ್ಲ ಬಸವರಾಜ್ ಅವರು, ರಿಕ್ಕಿ ರೈ ಅವರ ಕಾರ್ ಡ್ರೈವರ್, ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಈಗ ಮೊಬೈಲ್ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅನುರಾಧ ಅವರು ಅಮೆರಿಕಕ್ಕೆ ಹಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಿಕ್ಕಿ ಕೊಲೆಗೆ ಸ್ಕೆಚ್ ಹಾಕಿದ್ದೆ ಅನುರಾಧ ಯಾರು? ರಿಕ್ಕಿಯ ಚಿಕ್ಕಮ್ಮ, ಅಂದ್ರೆ ಮುತ್ತಪ್ಪರೈ ಅವರ 2ನೇ ಹೆಂಡತಿ. ಪಕ್ಕಾ ಪ್ಲಾನ್ ಮಾಡಿನೇ ಅನುರಾಧ ಸ್ಕೆಚ್ ಹಾಕಿದ್ರ. ಹಾಗಾದ್ರೆ ಪಕ್ಕಾ ಪ್ಲಾನ್ ಮಾಡಿ ಎಸ್ಕೇಪ್ ಆದ್ಲ ಅನುರಾಧ. ರಿಪಬ್ಲಿಕನದಲ್ಲಿ ಫೈರಿಂಗ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಏಪ್ರಿಲ್ 14ರಂದು ವಿದೇಶಕ್ಕೆ ಹಾರಿರುವ A2 ಆರೋಪಿ ಅನುರಾಧಗೆ ನೋಟಿಸ್ ಕೊಡಲು ತೆರಳಿದ್ರು ಪೊಲೀಸರು. ಸಿಮ್ ಅಡ್ರೆಸ್ ಇರುವಂತಹ ಮನೆ ಮಾರಿದ್ದಾರೆ ಅನುರಾಧ. ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿರುವಂತಹ ಮನೆ ಇದು. ಆ ಮನೆಯನ್ನ ಮಾರಿದ್ದಾರೆ. ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿ ಅಮೆರಿಕಕ್ಕೆ ಹಾರಿದ್ರ ಅನುರಾಧ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಈಗ ಸ್ವಲ್ಪ ಚೇತರಿಸಿಕೊಂಡ ತಕ್ಷಣ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟಿದ್ರಲ್ಲ ಬಸವರಾಜ್ ಅವರು, ರಿಕ್ಕಿ ರೈ ಅವರ ಕಾರ್ ಡ್ರೈವರ್, ಅದಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳು ಈಗ ಮೊಬೈಲ್ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಅನುರಾಧ ಅವರು ಅಮೆರಿಕಕ್ಕೆ ಹಾರಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.